ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಯು ಆರ್ ವೆರಿ ಲಕ್ಕಿ. ಪಾರ್ವತಿ ಮಾತ್ರ ಅಲ್ಲ, ಶಿವು ಅವ್ರ ಜೊತೆ ಒಂದು ಸೆಲ್ಫಿ ಸಿಕ್ಕಿದ್ದಕ್ಕೆ ನಾನು ಕೂಡ ವೆರಿ ಲಕ್ಕಿ. ನೋಡಿ, ಇವತ್ತು ನಾನು ನಿನಗೆ ಲೈಸೆನ್ಸ್ ಕೊಡ್ತಾ ಇದ್ದೇನೆ. ನಿನ್ನ ಆಸೆ, ನಿನ್ನ ಗಂಡನ ಆಸೆ ಪ್ರಕಾರ ನಿನ್ನ ವೈದ್ಯಕೀಯ ಸೇವೆನ ಶುರು ಮಾಡು. ಥ್ಯಾಂಕ್ ಯು ಸರ್. ಸರ್, ನನ್ನೊಂದು ರಿಕ್ವೆಸ್ಟು, ಆ ಲೈಸೆನ್ಸ್ನ ನನ್ನ ಗಂಡ ಇಷ್ಟೊಂದು ಕಷ್ಟಪಟ್ಟು ತಗೊಂಡ್ಬಂದಿದ್ದಾರೆ. ಅವ್ರ ಕೈಯಾರೆ ನಾನು ಲೈಸೆನ್ಸ್ನ ತಗೊಳ್ಳೋದಕ್ಕೆ ಇಷ್ಟಪಡ್ತೇನೆ ಸರ್. ಪ್ಲೀಸ್. ನಾನು ಅದನ್ನು ಹೇಳಬೇಕು ಅಂತಿದ್ದೆ. ಪ್ಲೀಸ್ ಕಾಲ್ ಹಿಮ್. ಥ್ಯಾಂಕ್ ಯು ಸರ್. ಅವ ಎಲ್ಲಿದೆಯಾ ಮಾವ? ಪ್ಲೀಸ್ ಇಲ್ಲಿ ಬಾ ಮಾವ, ಸ್ಟೇಜ್ ಹತ್ರ ಬಾ. ನನಗೆ ಗೊತ್ತು ಮಾವ, ನೀನ್ ಇಲ್ಲೇ ಎಲ್ಲೋ ನಿಂತ್ಕೊಂಡು ನೋಡ್ತಿದ್ಯಾ ಅಂತ. ಪ್ಲೀಸ್ ಮಾವ, ಅವ ಬೇಗ ಬಾ. ಲೈಸೆನ್ಸ್ ನಿನ್ ಕೈಯಾರ ನಾನು ಇಸ್ಕೋಬೇಕು ಮಾವ. ಪ್ಲೀಸ್ ಮಾವ, ಬೇಗ ಬಾ. ಸರ್, ಹೋಯ್ತೀವ್ರಣ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ಯಾಕೆ ಸರ್ ಹಿಂಗಂತೀರಾ? ನೀವಿಷ್ಟು ದೊಡ್ಡ ಮನುಷ್ಯ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಮನುಷ್ಯರನ್ನ ಬಟ್ಟೆ ನೋಡಿ ಬೆಲೆ ಕೊಡಬಾರ್ದು ಅಂತ ನನಗೆ ಇವಾಗ ಗೊತ್ತಾಯ್ತು ಸರ್. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ನಡೀರಿ ಸರ್, ನಿಮ್ ವೈಫ್ ಅಲ್ಲಿ ಕಾಯ್ತಾ ಇದ್ದಾರೆ. ಬನ್ನಿ ಸರ್. ಡಾಕ್ಟರ್ ಪಾರ್ವತಿ ಅವರ ಹಸ್ಬೆಂಡ್ ಶಿವು ಅವರು ಬರ್ತಾ ಇದ್ದಾರೆ. ಅವ್ರನ್ನ ಚಪ್ಪಾಳೆ ಮೂಲಕ ಎಲ್ಲರೂ ಆಹ್ವಾನಿಸಿ. ಸಿಕ್ಕರೆ ಶುಭ ಮಂಗಳ, ನಿನ್ನು ಸಿರಸೋಕೋ ಹಾಡು ಇಂಪು ಸೋಮಾನೆ ಹಂಗೆ ಬಲಗಿಸಿಗೀಡೋ ಶಿವನಿಗೆ ಬೆಳಕಾದೋ ಪಾರ್ವತಿ ನೀನೇ ಬಲಗಿಸಿಗೀಡೋ ಶಿವನಿಗೆ ಬೆಳಕಾದೋ ಪಾರ್ವತಿ ನೀನೇ ಬೆಂದಚ್ಚಂಗೆ
ಎಲ್ಲರೂ ದೇವರನ್ನ ಪೂಜಿಸ್ತಾರೆ, ಆರಾಧಿಸ್ತಾರೆ. ಆದರೆ ದೇವ್ರ ಜೊತೆ ಬದುಕೋ ಅವಕಾಶ ಎಷ್ಟು ಚೆನ್ನಾಗಿ ಸಿಗತ್ತೆ ಹೇಳಿ. ನನಗೆ ಸಿಕ್ಕಿದೆ. ಇಲ್ಲಿದ್ದಾರೆ ನೋಡಿ, ಇವರೇ ನಾನು ಆರಾಧಿಸೋ ದೇವ್ರು. ನನ್ನ ಪಾಲಿನ ದೇವ್ರೆ ನನ್ನ ಜೊತೆ ಜೀವನ ಮಾಡ್ತಿದ್ದಾರೆ. ಈ ಬದುಕು ನನಗೆ ನನ್ನ ಗಂಡ ಕೊಟ್ಟಿರೋ ವರ. ನನ್ನ ಉಸಿರಿರೋ ಕೊನೆ ಕ್ಷಣದವರೆಗೆ ನಾನು ನನ್ನ ಗಂಡನ ಜೊತೆನೇ ಇರ್ತೀನಿ. ನನ್ನ ಗಂಡನ ಜೊತೆನೆ ನನ್ನ ಕೊನೆ ಉಸಿರು ಹಾಕ್ಬೇಕು. ಅಲ್ಲಿವರೆಗೂ ನಾನೇನು ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದೀನೋ, ಜನಸೇವೆ ಮಾಡಬೇಕು ಅಂದ್ಕೊಂಡಿದ್ದೀನೋ ಅದನ್ನ ನಾನು ನ್ಯಾಯವಾಗಿ ಮಾಡ್ತೀನಿ. ಸರ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಮೀರಿ ಹ್ಯುಮ್ಯಾನಿಟಿಗೆ ಬೆಲೆ ಕೊಟ್ಟು ಅವ್ರ ರಿಕ್ವೆಸ್ಟ್ನ ಆಕ್ಸೆಪ್ಟ್ ಮಾಡಿದ್ದಕ್ಕೆ ನಿಮಗೂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಪಾರು, ಹೇಗಿತ್ತು ಸರ್ಪ್ರೈಸ್? ನಾನಂತೂ ಇದನ್ನ ಇಮ್ಯಾಜಿನ್ ಕೂಡ ಮಾಡಿರ್ಲಿಲ್ಲ. ಮಾವನು ನೋಡು, ನನಗೊಂದು ಕ್ಲೂನು ಬಿಟ್ಕೊಡ್ದೆ ಕರ್ಕೊಂಡು ಬಂದಿರೋದು. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇದು ನಮಗೂ ಸರ್ಪ್ರೈಸೇ. ಲೈಸೆನ್ಸ್ ಇಲ್ಲದೆ ಕ್ಲಿನಿಕ್ ಓಪನ್ ಮಾಡೋಕ್ಕಾಗಲ್ಲ ಅಂತ ನಮಗೂ ಗಾಬರಿ ಆಗಿತ್ತು ಗೊತ್ತಾ. ಆದ್ರೆ ಈ ವಿಷಯ ಕೇಳಿ ತುಂಬಾ ಸಂತೋಷ ಆಯಿತು. ನಿಜವಾಗ್ಲೂ ವಿ ಸಿ ಅವ್ರು ಹೇಳ್ದಂಗೆ ದೇವ್ರಂತ ಮನುಷ್ಯನೇ ನಿನ್ ಗಂಡನಾಗ ಪಡೆದಿದ್ದೆ ಪಾರು. ಅಯ್ಯಯ್ಯೋ, ಬಹು ದೊಡ್ಡ ಮಾತು. ದೊಡ್ಡ ಮನುಷ್ಯ ಮಾವ ನೀನು, ನಿನಗೆ ದೊಡ್ಡ ಮಾತು ಆಡಲೇಬೇಕು. ನನಗೋಸ್ಕರ ಇಷ್ಟೆಲ್ಲ ಯಾರು ಯಾವತ್ತೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ನೀನು ಮಾಡಿದ್ಯಾ. ನೀನೊಬ್ಬ ನನ್ನ ಜೊತೆ ಇದ್ರೆ ಸಾಕು ಮಾವ, ನಾನು ಇಡೀ ಜಗತ್ತನ್ನ ಗೆದ್ಬಿಡ್ತೀನಿ. ಬಾರು, ಕೊನೆ ಗಂಟನು ನಾನು ನಿನ್ನ ಜೊತೆನೇ ಇರ್ತೀನಿ. ಅದೇನು ಗೆಲ್ತೀಯೋ ಗೆಲ್ಲು, ಯಾವಾಗಲೂ ನಾನು ನಿನ್ನ ಪಕ್ಕನೇ ನಿಂತಿರ್ತೀನಿ. ಸರಿ ಮಾವ, ಲೇಟ್ ಆಗಿಬಿಡುತ್ತೆ, ಮನೆಗೆ ಹೊರಡೋಣ. ಸರಿ ಕಂಡ್ರೆ, ಥ್ಯಾಂಕ್ ಯು ಸೋ ಮಚ್. ನಾವಿನ್ನು ಬರ್ತೀವಿ. ಬರ್ತೀನಿ ರವ.